ಹಲೋ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷಾ ತಯಾರಿಯ ಬಗ್ಗೆ ಅಭ್ಯಾಸ ಮಾಡೋಣ. ಕೆಸೆಟ್ ಅಥವಾ UGC ನೆಟ್ ಟೀಚಿಂಗ್ ಅಪ್ಟಿಟ್ಯೂಡ್ ಅಂದರೆ ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಅದರ ಬಗ್ಗೆ ಸಿದ್ಧತೆ ಮಾಡೋಣ. ಇವೆಲ್ಲ ಪ್ರಶ್ನೆಗಳನ್ನು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ ತೆಗೆದುಕೊಂಡಿದ್ದೇನೆ. ಅದಕ್ಕಾಗಿ ಮೊದಲನೆಯದಾಗಿ ಹೇಳುವುದೆಂದರೆ ಈ ಎಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿವೆ. ಕೆಸೆಟ್ ಓದುವಂತಹ ಅಭ್ಯರ್ಥಿಗಳು ಈ ವಿಡಿಯೋನ ಗಮನವಿಟ್ಟು ನೋಡಿ. ನಿಮಗೆ ನನ್ನ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನಾನು ದಿನನಿತ್ಯದ ಕಾಂಪಿಟೇಟಿವ್ ಮಾಹಿತಿ ಮತ್ತು ಅಪ್ಡೇಟ್ಗಳನ್ನು ಡೈಲಿ ಹಾಕ್ತಿರ್ತೀನಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ನಿಂದ ನಮ್ಮ ಎಲ್ಲ ಯೂಟ್ಯೂಬರ್ಸ್ಗೆ ಒಂದು ಪ್ರೋತ್ಸಾಹ ದೊರೆತಂತಾಗುತ್ತದೆ. ಅಂದರೆ ನಮಗೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸಲು ಬೆಂಬಲ ಸಿಗುತ್ತದೆ. ಲೆಟ್ಸ್ ಬಿಗಿನ್ ದಿ ಕ್ಲಾಸ್. ನೌ ಫಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್? ಯಾವುದು ಇದರಲ್ಲಿ ಬೋಧನಾ ಸಾಮಗ್ರಿಯಲ್ಲ? ಓವರ್ ಹೆಡ್ ಪ್ರೊಜೆಕ್ಟರ್, ಆಡಿಯೋ ಕ್ಯಾಸೆಟ್, ಪ್ರಿಂಟೆಡ್ ಮಟೀರಿಯಲ್, ಟ್ರಾನ್ಸ್ಪರೆನ್ಸಿ. ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ. ರಿಮೈನಿಂಗ್ ದೀಸ್ ತ್ರೀ ಆರ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್, ಬಟ್ ಟ್ರಾನ್ಸ್ಪರೆನ್ಸಿ ಈಸ್ ನಾಟ್ ಆ್ಯನ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್. Now second question, teacher uses visual aids to make learning dash. ಅಂದರೆ ಶಿಕ್ಷಕರು ಕಲಿಕೆಯನ್ನು ಮಾಡಲು ದೃಶ್ಯ ಸಾಮಗ್ರಿಗಳನ್ನು ಬಳಸುತ್ತಾರೆ. ಅದು ಯಾಕೆ ಅಂತಂದರೆ ಹಿಯರ್ ಆಪ್ಷನ್ ಎ ಸಿಂಪಲ್, ಆಪ್ಷನ್ ಬಿ ಮೋರ್ ನಾಲೆಜಿಬಲ್, ಆಪ್ಷನ್ ಸಿ ಕ್ವಿಕ್ಕರ್, ಆಪ್ಷನ್ ಡಿ ಇಂಟ್ರೆಸ್ಟಿಂಗ್. ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಇಂಟ್ರೆಸ್ಟಿಂಗ್. ಅಂದರೆ ಶಿಕ್ಷಕರು ತರಗತಿಯನ್ನು ಆಸಕ್ತಿದಾಯಕವಾಗಿ ಮಾಡಲು ಏನು ಮಾಡ್ತಾರೆ, ಇಲ್ಲಿ ದೃಶ್ಯ ಸಾಮಗ್ರಿಯನ್ನು ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಎಜುಕೇಷನ್ ಈಸ್ ಎ ಪವರ್ಫುಲ್ ಇನ್ಸ್ಟ್ರೂಮೆಂಟ್ ಆಫ್. ಅಂದರೆ ಶಿಕ್ಷಣವು ಇದರ ಒಂದು ಪ್ರಬಲ ಸಾಧನವಾಗಿದೆ ಅಂತ ಹೇಳ್ತಾರೆ. ಆಪ್ಷನ್ ಎ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್, ಆಪ್ಷನ್ ಬಿ ಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್, ಆಪ್ಷನ್ ಸಿ ಪರ್ಸನಲ್ ಟ್ರಾನ್ಸ್ಫಾರ್ಮೇಷನ್, ಆಪ್ಷನ್ ಡಿ ಆಲ್ ದಿ ಅಬೋವ್. ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ದಿ ಅಬೋವ್. ಅಂದರೆ ಈ ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಹೇಳ್ತೀವಿ. ಸೋಷಿಯಲ್ ಅಂದರೆ ಸಾಮಾಜಿಕ ರೂಪಾಂತರ, ಕಲ್ಚರಲ್ ಸಾಂಸ್ಕೃತಿಕ ರೂಪಾಂತರ ಅಥವಾ ಪರಿವರ್ತನೆ, ವೈಯಕ್ತಿಕ ಪರಿವರ್ತನೆ, ಇದರಲ್ಲಿ ಈ ಮೂರು ಸರಿಯಾಗಿವೆ. ಕ್ವಶನ್ ನಂಬರ್ 4, ದಿ ಫಸ್ಟ್ ಇಂಡಿಯನ್ ಕ್ರೋನಿಕ್ಲರ್ ಆಫ್ ಇಂಡಿಯನ್ ಹಿಸ್ಟ್ರಿ ಡ್ಯಾಶ್. ಅಂದರೆ ಭಾರತೀಯ ಇತಿಹಾಸದ ಮೊದಲ ಇತಿಹಾಸಕಾರ ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಮೆಗಸ್ತನೀಸ್, ಆಪ್ಷನ್ ಬಿ ಪಾಹಿಯಾ, ಆಪ್ಷನ್ ಸಿ ಹ್ಯುಯನ್ ಸ್ಯಾಂಗ್, ಆಪ್ಷನ್ ಡಿ ಕಲ್ಹನ. ಹಿಯರ್ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ ಕಲ್ಹನ. ಮೀನ್ಸ್ ಹಿಯರ್ ಮೆಗಸ್ತನೀಸ್ ಇವನು ವಿದೇಶಿ ನಾವಿಕ, ಆಮೇಲೆ ಬಿ ಫಾಹಿಯಾ ಇದು ಅಲ್ಲ, ಹ್ಯುಯನ್ ಸ್ಯಾಂಗ್ ಇವನು ವಿದೇಶಿ ಯಾತ್ರಿಕ, ಆಮೇಲೆ ಆಪ್ಷನ್ ಡಿ ಕಲ್ಹನ ಇವನು ತನ್ನ ರಾಜತರಂಗಿಣಿಯಲ್ಲಿ ಕಾಶ್ಮೀರದ ಇತಿಹಾಸ ಬಗ್ಗೆ ಬರೆದಿದ್ದಾನೆ. ಕ್ವಶನ್ ನಂಬರ್ 5, ಮೈಕ್ರೋ ಟೀಚಿಂಗ್ ಈಸ್ ಮೋಸ್ಟ್ ಇಫೆಕ್ಟಿವ್ ಫಾರ್ ಸ್ಟೂಡೆಂಟ್ ಟೀಚರ್. ಅಂದರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ಮೈಕ್ರೋ ಟೀಚಿಂಗ್ ಅಥವಾ ಸೂಕ್ಷ್ಮ ಬೋಧನೆ ಇದು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ತಾರೆ. ಅದು ಯಾವಾಗ ಅಂತಂದರೆ ಆಪ್ಷನ್ ಎ ಡ್ಯೂರಿಂಗ್ ದಿ ಪ್ರಾಕ್ಟೀಸ್ ಟೀಚಿಂಗ್, ಆಪ್ಷನ್ ಬಿ ಆಫ್ಟರ್ ದಿ ಪ್ರಾಕ್ಟೀಸ್ ಟೀಚಿಂಗ್, ಆಪ್ಷನ್ ಸಿ ಬಿಫೋರ್ ದಿ ಪ್ರಾಕ್ಟೀಸ್ ಟೀಚಿಂಗ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಹಿಯರ್ ದಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಅಂದರೆ ನೀವು BEd ಓದುವಾಗ ಮೈಕ್ರೋ ಟೀಚಿಂಗ್ ಬಗ್ಗೆ ಅಭ್ಯಾಸ ಮಾಡಿದ್ದೀರಾ. ಡೀಟೇಲ್ ಇನ್ಫಾರ್ಮೇಷನ್ ನೀವು BEdಲ್ಲಿ ಕಲಿಯುತ್ತೀರಾ. ಮೈಕ್ರೋ ಟೀಚಿಂಗಲ್ಲಿ 6 ಸ್ಕಿಲ್ಸ್ ಇವೆ. ನಾವು ಕ್ವಶನ್ 6, ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಈಸ್ ಪಾಸಿಬಲ್ ಇನ್ ಟೀಚಿಂಗ್ ಥ್ರೂ. ಅಂದರೆ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳು ಬೋಧನೆಯಲ್ಲಿ ಪಾಲ್ಗೊಳ್ಳುವಿಕೆ ಯಾವುದರಿಂದ ಆಗುತ್ತದೆ ಅಂತ ಕೇಳಿದರೆ. ಆಪ್ಷನ್ ಎ ಡಿಸ್ಕಷನ್ ಮೆಥಡ್, ಆಪ್ಷನ್ ಬಿ ಲೆಕ್ಚರ್ ಮೆಥಡ್,
ಆಪ್ಷನ್ ಸಿ ಆಡಿಯೋ ವಿಜುವಲ್ ಮೆಥಡ್, ಆಪ್ಷನ್ ಡಿ ಟೆಕ್ಸ್ಟ್ ಬುಕ್ ಮೆಥಡ್. ನೀವೆಲ್ಲ ಶಿಕ್ಷಕರು ನೀವು ಆನ್ಸರನ್ನು ಗೆಸ್ ಮಾಡಿ ಯಾವ ರೀತಿಯಾಗಿ ನಿಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬಹುದು, ಯಾವ ಮೆಥಡನ್ನು ನೀವು ಫಾಲೋ ಮಾಡ್ತೀರಾ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಡಿಸ್ಕಷನ್ ಮೆಥಡ್. ಇಲ್ಲಿ ಆಪ್ಷನ್ ಬಿ ಅನ್ನು ನೋಡಿದಾಗ ಲೆಕ್ಚರ್ ಮೆಥಡ್. ಇಲ್ಲಿ ಟೀಚರ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ ದೀಸ್ ಟೂ ಆರ್ ಟೀಚಿಂಗ್ ಟೂಲ್ಸ್. ಕ್ವಶನ್ ನಂಬರ್ 7. ವಿಚ್ ಆಫ್ ದಿ ಫಾಲೋವಿಂಗ್ ಕಂಪ್ರೈಸ್ ಟೀಚಿಂಗ್ ಸ್ಕಿಲ್ಸ್? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನಾ ಕೌಶಲ್ಯಗಳನ್ನು ಒಳಗೊಂಡಿದೆ? ಆಪ್ಷನ್ ಎ ಬ್ಲ್ಯಾಂಕ್ ಬೋರ್ಡ್ ರೈಟಿಂಗ್, ಆಪ್ಷನ್ ಬಿ ಎಕ್ಸ್ಪ್ಲೇನಿಂಗ್, ಆಪ್ಷನ್ ಸಿ ಕ್ವಶನಿಂಗ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಹಿಯರ್ ದಿ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಅಂದರೆ ಮೊದಲನೆಯದು ಖಾಲಿ ಬೋರ್ಡ್ ಬರವಣಿಗೆ, ಎರಡನೆಯದು ವಿವರಿಸುವಿಕೆ, ಮೂರನೆಯದು ಪ್ರಶ್ನಿಸುವಿಕೆ. ಆದ ಕಾರಣ ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಇದು ಸರಿಯಾದಂತಹ ಉತ್ತರ. ಕ್ವಶನ್ ನಂಬರ್ 8. ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಎಟ್ ದಿ ಹೈಯರ್ ಎಜುಕೇಷನ್ ಲೆವೆಲ್ ಈಸ್ ಡ್ಯಾಶ್. ಅಂದರೆ ಉನ್ನತ ಶಿಕ್ಷಣ ಮಟ್ಟದಲ್ಲಿ ಬೋಧನೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಟು ಪ್ರಿಪೇರ್ ಸ್ಟೂಡೆಂಟ್ಸ್ ಟು ಪಾಸ್ ದಿ ಎಕ್ಸಾಮಿನೇಷನ್, ಆಪ್ಷನ್ ಬಿ ಟು ಡೆವಲಪ್ ದಿ ಕೆಪಾಸಿಟಿ ಟು ಮೇಕ್ ಡಿಸಿಷನ್ಸ್, ಆಪ್ಷನ್ ಸಿ ಟು ಗಿವ್ ನ್ಯೂ ಇನ್ಫಾರ್ಮೇಷನ್, ಆಪ್ಷನ್ ಡಿ ಟು ಮೋಟಿವೇಟ್ ಸ್ಟೂಡೆಂಟ್ಸ್ ಟು ಆಸ್ಕ್ ದಿ questions during lecture. Here correct answer is option B to develop the capacity to make decisions. ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು. ಕ್ವಶನ್ ನಂಬರ್ 9. ವರ್ಬಲ್ ಗೈಡೆನ್ಸ್ ಈಸ್ ದಿ ಲೀಸ್ಟ್ ಇಫೆಕ್ಟಿವ್ ಇನ್ ದಿ ಲರ್ನಿಂಗ್ ಆಫ್ ಡ್ಯಾಶ್. ಅಂದರೆ ಮೌಖಿಕ ಮಾರ್ಗದರ್ಶನವು ಕಲಿಕೆಯಲ್ಲಿ ಕಡಿಮೆ ಪರಿಣಾಮಕಾರಿಯಾಗಿದೆ. ಆಪ್ಷನ್ ಎ ಅಪ್ಟಿಟ್ಯೂಡ್ಸ್, ಆಪ್ಷನ್ ಬಿ ಸ್ಕಿಲ್ಸ್, ಆಪ್ಷನ್ ಸಿ ಅಟಿಟ್ಯೂಡ್ಸ್, ಆಪ್ಷನ್ ಡಿ ರಿಲೇಷನ್ಶಿಪ್. ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಕಿಲ್ಸ್, ಕೌಶಲ್ಯಗಳು. ಅಂದರೆ ವಿದ್ಯಾರ್ಥಿಗಳ ಬುದ್ಧಿ ಮಟ್ಟಕ್ಕೆ ಅನುಗುಣವಾಗಿ ನಾವು ಒಂದೊಂದಾಗಿ ಸ್ಕಿಲ್ಸನ್ನು ಗೈಡ್ ಮಾಡಬೇಕಾಗತ್ತೆ. ಎಲ್ಲನೂ ಒಮ್ಮೆಲೆ ಗೈಡ್ ಮಾಡಿದಾಗ ಅವರು ಗೊಂದಲಕ್ಕೊಳಗಾಗುತ್ತಾರೆ. ಕ್ವಶನ್ ನಂಬರ್ 10. ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಪರ್ಪಸ್ ಆಫ್ ಲರ್ನಿಂಗ್ ಈಸ್ ಡ್ಯಾಶ್. ಅಂದರೆ ಕಲಿಕೆಯ ಅತ್ಯಂತ ಸೂಕ್ತವಾದ ಉದ್ದೇಶವೆಂದರೆ ಆಪ್ಷನ್ ಎ ಪರ್ಸನಲ್ ಅಡ್ಜಸ್ಟ್ಮೆಂಟ್, ಆಪ್ಷನ್ ಬಿ ಮಾಡಿಫಿಕೇಷನ್ ಇನ್ ಬಿಹೇವಿಯರ್, ಆಪ್ಷನ್ ಸಿ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಅವೇರ್ನೆಸ್, ಆಪ್ಷನ್ ಡಿ ಪ್ರಿಪೇರಿಂಗ್ ಒನ್ಸೆಲ್ಫ್ ಫಾರ್ ಎಂಪ್ಲಾಯ್ಮೆಂಟ್. ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಾಡಿಫಿಕೇಷನ್ ಇನ್ ಬಿಹೇವಿಯರ್, ನಡವಳಿಕೆಯಲ್ಲಿನ ಮಾರ್ಪಾಡು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ವ್ಯಕ್ತಿಯು ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳನ್ನು ಹೊಂದಿರ್ಬೋದು. ಈಗ ಉದ್ಯೋಗ ಬಗ್ಗೆ ಆಗಲಿ, ಶಿಕ್ಷಣದ ಬಗ್ಗೆ ಆಗಲಿ. ಬಟ್ ಕಲಿಕೆ ಅನ್ನೋದು ಏನು ಮಾಡುತ್ತೆ, ವ್ಯಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡುವಂತೆ ಅವನಿಗೆ ಮಾರ್ಗದರ್ಶನ ಮಾಡುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.